ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ವಿಧಿಸುವ ಹೊಸ ಕಾನೂನನ್ನು ತರೋಕೆ ರಾಜ್ಯ ಸರ್ಕಾರ ಈಗ ಸಿದ್ಧತೆ ನಡೆಸಿದೆ. ಇದಕ್ಕೆ ಸಂಬಂಧಿಸಿದ ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಅಂದ್ರೆ ಹೋರಾಟ, ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ವಿಧೇಯಕವನ್ನ ಬಜೆಟ್ ಅಧಿವೇಶನದಲ್ಲಿ ಮಂಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದನ್ನ ಪಾಸ್ ಮಾಡಬೇಡಿ. ಇದನ್ನ ಡ್ರಾಫ್ಟ್ ಹೊರಗೆ ಬಿಟ್ಬಿಡಿ. ಒಂದ್ 2-3 ತಿಂಗಳು ನಡೀಲಿ, ನೋಡೋಣ ಅದೇನೇನ್ ನಡೆಯುತ್ತೆ ಅಂತ. ಅದರಲ್ಲಿ ಆಮೇಲೆ ಮಾಡಿ, ಬೇಕಾರೆ ಮಾಡಬೇಡಿ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವು ದುಷ್ಟರು, ನೀವು ದುರುಳರು, ನೀವು ಕಂತ್ರಿಗಳು, ನೀವು ಕಿರಾತಕರು. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಿಮ್ಮನ್ನ ನಂಬಲ್ಲ ನಾನು. ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧ ವ್ಯಾಖ್ಯಾನ ನನಗೆ ಬಹಳ ಇಂಪಾರ್ಟೆಂಟ್. ಯಾವುದು? ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ? ವ್ಯಾಖ್ಯಾನ ಬಹಳ ಇಂಪಾರ್ಟೆಂಟ್. ನೀನ್ 7 ಮಿನಿಟ್ ಆದ್ರೆ ನಾನು 14 ಮಿನಿಟ್. ಯಾವುದು ದ್ವೇಷ? ಡಿಸ್ಕಷನ್ಗೆ ಹಾಕಿ ಈ ಕರಡನ್ನ ಪಬ್ಲಿಕ್ ಡೊಮೈನ್ಗೆ ಬಿಟ್ಬಿಡಿ. 1 ತಿಂಗಳು ನಡೀಲಿ. ಈ ಸೆಷನ್ ಅಲ್ಲಿ ಆಗದಿದ್ರೆ ಏನ್ ದೇಶ ಬಿದ್ದೋಗಲ್ಲ, ಏನು ದೇಶ ಬೀಳಲ್ಲ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ತರಕ್ಕೆ ಯೋಗ್ಯತೆ ಇಲ್ದಿರೋ ಸರ್ಕಾರ ಇದಕ್ಕೆ ಅರ್ಜೆಂಟ್ ಅಂತೆ. ಏನ್ರಿ ಅರ್ಜೆಂಟ್ ಇದ್ರಲ್ಲಿ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಯಾವನಿಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ? ಅಥವಾ ಯಾವನನ್ನು ಒಳಗಾಕಬೇಕು ಅನ್ನೋ ಪ್ಲಾನ್ ಮಾಡಿದ್ದೀರಿ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ದ್ವೇಷ ಉತ್ತೇಜಿಸುವ, ಅದನ್ನು ಪ್ರಚಾರ ಮಾಡುವ ವ್ಯಕ್ತಿ ಗುಂಪಿಗೆ 3 ವರ್ಷ ಜೈಲು. ಏನು ದ್ವೇಷ ಉತ್ತೇಜಿಸುವ ಅಂದ್ರೆ? ಸಿದ್ದರಾಮಯ್ಯ ಬೋಗಸ್ಸು, ಸರಿ ಇಲ್ಲ, ಆಸ್ ಎ ಚೀಫ್ ಮಿನಿಸ್ಟರ್ ಅನ್ಫಿಟ್ಟು ಅಂತೆಲ್ಲ ಬೈತಾ ಇರ್ತೀನಿ ಅಂತ ನಾನು ಇಟ್ಕೊಳ್ಳಿ. ಸಿದ್ದರಾಮಯ್ಯನ ವಿರುದ್ಧ HR ರಂಗನಾಥ್ ಅವರು ದ್ವೇಷವನ್ನು ಮಾಡುತ್ತಿದ್ದಾರೆ. ನೋಡ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು, ಜಾಸ್ತಿ ಮಾತಿಗೆ ತಾಡಿ ಅಷ್ಟೇ ನೀನು. ದ್ವೇಷ ಹಬ್ಬಿಸುವ ವಾಹಿನಿಗಳು, ಸಾಮಾಜಿಕ ಜಾಲತಾಣ, ಸರ್ಚ್ ಎಂಜಿನ್ನು. ಆಯ್ತಪ್ಪ, ದ್ವೇಷ ಹಬ್ಬಿಸುವ ವಾಹಿನಿಗಳು ನೀವೇನ್ ಕ್ರಮ ತಗೋತೀರಿ? ವಿ ಆರ್ ಗೈಡೆಡ್ ಬೈ MIB. ನೀವೇನ್ ತಗೋತೀರಿ? ನೀವು ತಗೋಬೇಕಾದ್ರೆ ಈಗಲೇ ನಿಮಗೆ ಕಾನೂನಲ್ಲಿ ಜಾಗ ಇದೆಯಲ್ಲ, ಅದಕ್ಕೆ ಅದಕ್ಕೆ ಹೊಸದೇನು? ಓಟಿ ತಿನ್ನೋ ಒಂದು ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕೆ ಆಗ್ತಾ ಇಲ್ವೇ? ಕಂಪ್ಲೀಟ್ಲಿ ರಾಂಗ್ ಮಾತಾಡಿದ್ದ ಆಗಿದ್ರೆ, ಹಬ್ಸಿದ್ರೆ, ಸುಳ್ಳು ಹೇಳಿದ್ರೆ, ಸುಳ್ಳು ಹಬ್ಸಿದ್ರೆ ಈಗಲೂ ಇದೆಯಲ್ಲ ಜಾಗ, ಹಾಕ್ತಾ ಇದೀರಲ್ಲ ಅದನ್ನ. ಅದಕ್ಕೆ ಹೊಸದೇನು ವಾಹಿನಿಗಳು? ಯಾಕಪ್ಪ, ನಿಮಗ್ ತಾಕತ್ತಿದ್ರೆ ಆ ಇನ್ಸ್ಟಾಗ್ರಾಮ್ಗಳಲ್ಲಿ, ಆ KG ಪೈಪ್ಗಳಲ್ಲಿ ಅದ್ರಲ್ಲಿ ಬರೋದನ್ನ ತಡೀರಿ, ನೋಡೋಣ. ಅದೆಷ್ಟು ತಡೀತೀರಿ ನಾನು ನೋಡ್ತೀನಿ. ಅದು ಕಂಟ್ರೋಲ್ ಮಾಡಿ ನೋಡೋಣ. ಆಮೇಲೆ ವಾಹಿನಿಗಳು ಬರೋರಂತೆ. ಅದಕ್ಕೆ ಹೇಳ್ತಿರೋದು, ಪ್ರಪಂಚನೇ ಹಂಗಪ್ಪ, ಇಲ್ಲಿ ನ್ಯಾಯ ಕೇಳಕ್ ಹೋಗ್ಬಾರ್ದು.